ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ये आधार कार्ड बनाने के लिए कितना पैसा दिया? 1500 रुपए दिया। हाँ? 1500। 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ, ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತಿರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ಸರ್ವೆ ಮಾಡಿದ್ದಾರೆ, ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ನೋಡಿ, ಇಲ್ಲೆಲ್ಲ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರೆ. आप कहाँ का है? बांग्लादेश। कितना साल हुआ भारत में आके? 1 साल हुआ। आप बैठिए सभी, 1 मिनट। आप कहाँ का है सभी? चाचा, आप कहाँ का है? हाँ, जोर से बोलना है ना। हाँ, बांग्लादेश का है। कितना आदमी है इधर? पूरा परिवार है क्या आपका? पूरा परिवार है। ಇಲ್ಲಿ ನೋಡಿ, ಈ ಮನೆಗೂ ಕೂಡ, ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ. ನೀವು ಆ ಸ್ಟಿಕ್ಕರ್ ನ ತಗೊಳ್ಳಿ. ಸರ್ವೆ ಮಾಡಿದ್ರಲ್ಲ, ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ, ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ಆಪ್ ಕಾಂಕ ಬಾಂಗ್ಲಾದೇಶ್ ಕಾ. ಇಲ್ಲಿ ನೋಡಿ, ಇವನು ಬಾಂಗ್ಲಾದವನು. ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಇಲ್ಲಿರೋರೆಲ್ಲ ಯಾರು? वो घर में है ना, वो कौन कौन है? पूरा हमारा आदमी बांग्लादेश का कौन कौन है? पूरा फैमिली है क्या आपका? फैमिली है। ಇಲ್ಲಿ ನೋಡಿ ಸ್ನೇಹಿತರೆ, ಇದು ಇವಂದು ನಾಮ್ ಕ್ಯಾ ಆಪ್ಕಾ? ನಹೀಮ್. ಇದು ನಹೀಮ್ದು ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಅವನು ಬಾಂಗ್ಲಾದೇಶದಲ್ಲಿ ಕಟ್ಟಿರ್ತಕ್ಕಂತ ಎಷ್ಟನೇ ತಾರೀಕು? 2 ಸೆಪ್ಟೆಂಬರ್ 2019 ಪೇ ಮಾಡಿರೋದು ಬಾಂಗ್ಲಾದಲ್ಲಿ. ಆಮೇಲೆ ನಿಮಗೆ ಇನ್ನೂ ತೋರಿಸ್ತೀನಿ. आपका ಬರ್ತ್ ಸರ್ಟಿಫಿಕೇಟ್ ತಾನಾ ಇದರ್? ಏ ನಹೀಮ್ ಕಾ ಬರ್ತ್ ಸರ್ಟಿಫಿಕೇಟ್ ಬಾಂಗ್ಲಾ ಕಾ. ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ ಬೇರೆ ನಂಬರ್, ಫೋನ್ ನಂಬರ್, ಇದರಲ್ಲಿ ಬೇರೆ ಫೋನ್ ನಂಬರ್. नहीम, ये आधार कार्ड बनाने के लिए कितना पैसा दिया? 1500 रुपए दिया। हाँ? 1500 दिया तो आधार कार्ड बनाते हैं क्या? आधार कार्ड बनाने के लिए क्या लिया आपका पास? सिर्फ हमारा नाम लिया, हाँ, बस उतना। साइन किया है, फिंगर दिया है। ये एड्रेस कौन दिया? ये एड्रेस में बना हुआ बोल के कौन दिया? ये एड्रेस जो बनाया वही दे दिया। वही बनाया. ನೋಡಿ, ಅವರೇ ಮಾಡಿದ್ದಾರೆ. 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ನಿಮಗೆ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಪ್ಯಾನ್ ಕಾರ್ಡ್ ಇದೆ, ಒಂದು ಪ್ಯಾನ್ ಕಾರ್ಡ್ ಇದೆ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಶಾಕಿಂಗು. ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ, ಆ ಬ್ಯಾಂಕ್ ಪಾಸ್ಬುಕ್. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ನಾವು ಇಲ್ಲಿ ಲೋನ್ ತಗೋಬೇಕು, ನಮಗೆ ಲೋನ್ ಬೇಕು ಅಂತಂದ್ರೆ ಎಷ್ಟೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ ಗಾಡಿ ತಗೊಳ್ಳೋದಕ್ಕೆ. ಭಾರತ್ का ड्राइविंग लाइसेंस है क्या? ड्राइविंग लाइसेंस ಇಲ್ಲ. आपका गाड़ी मिला? गाड़ी कौन सा लिया? लगेज गाड़ी लिया। डाउन पेमेंट कितना? 30,000 दिया। 30,000, 30,000 ರೂಪಾಯಿ ಡೌನ್ ಪೇಮೆಂಟ್. EMI कितना? 9,000. 9,000 ರೂಪಾಯಿ EMI. ಬಜಾಜ್ ಫೈನಾನ್ಸ್ ನವರು ಯಾವ ಮಟ್ಟಕ್ಕೆ ನಮ್ಗಳಿಗಾದ್ರೆ, ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತಿರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಆದ್ರೂ ಅವರಿಗೆ ಲೋನ್ ಸಿಕ್ತು. 1,500 ಕೊಟ್ರೆ ಆಧಾರ್ ಕಾರ್ಡ್ ಸಿಗುತ್ತೆ, ಬ್ಯಾಂಕ್ ಅಕೌಂಟ್ ಮಾಡ್ಕೋಬಹುದು, ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ. ಎಲ್ಲಿಗೆ ಹೋಗ್ತಾ ಇದೆ ಕರ್ನಾಟಕ? ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಕರ್ನಾಟಕನ? आप बांग्ला से भारत को कैसा आया? बॉर्डर से है। हाँ? बॉर्डर से कैसा आया? किस में आया? नाइट में आया है, लेकिन फर्स्ट टाइम आया, लेकिन तो मालूम नहीं। ನೈಟ್ ಅಲ್ಲಿ ಬಂದ್ರಂತೆ. ಇಲ್ಲಿರೋ ಅಷ್ಟು ಜನ ಇಲ್ಲಿಗೆ ಬಂದು ಕರ್ನಾಟಕ ಹಿಂದುಳಿದ ವರ್ಗದಿಂದ ನೀವು ಸರ್ವೆ ಮಾಡೋಗಿದ್ದೀರಿ. ಅವನು ಎಲ್ಲಿ ಅವನು ಅಂತ ನಿಮ್ ಕಣ್ಣಿಗೆ ಬಿದ್ದಿಲ್ವಾ? ಅಥವಾ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ನೀವು? एक कौन है? वाइफ किधर है?
नाम क्या है? लक्की बहन, लक्की बहन थोड़ा आइए। आप लक्की है ना? ये किसका है? ये लक्की है। आप बांग्ला से बेंगलुरु आके कितना साल हुआ? वही एक साथ हाँ? एक एक ही साथ आ गया। ये पूरा वो अंदर कौन कौन है? मम्मी पापा और बहन। मम्मी पापा बहन है। आप जा सकते हैं, अंदर जाइए, आराम से बैठिए। ಅವರಿಗೆ ತೊಂದರೆ ಕೊಡೋದಕ್ಕಿಂತ ನನ್ನ ದೇಶದ ಭದ್ರತೆ ಬಗ್ಗೆ ನಾವು ಫಸ್ಟ್ ಮಾತಾಡ್ಕೋಬೇಕಾಗಿದೆ. ವೋಟರ್ ಐ ಡಿ ಯಾರು ವೋಟರ್ ಐಡಿ ಮಾಡ್ಕೊಟ್ರು ಇವರಿಗೆ? ನೋಡಿ, 2 ಫೋನ್ ನಂಬರ್ ತಗೊಂಡಿದ್ದಾನೆ, ನಮಗೆ ಒಂದು ಫೋನ್ ನಂಬರ್ ಸಿಗೋದಿಲ್ಲ ತಂಬ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ. ಇಲ್ಲಿ ನೋಡಿ, ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಈಗೇನಾಗುತ್ತೆ, ಅವನಿಗೆ ಐಡೆಂಟಿಟಿ ಇರಲಿಲ್ಲ, ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಯಾರು? ಅನಿಕಾ यारो गाँव चला गया। कौन है? ये हमारा फ्रेंड शिप में था। हाँ, वो अभी गाँव चला गया। अभी गांव बोले तो कौन सा है? हमारा बांग्लादेश में चला गया। ಬಾಂಗ್ಲಾದೇಶ್ में चला गया. ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರು. ಈಗ ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೇ ಸೇಮ್ ಡಾಕ್ಯುಮೆಂಟ್. ಎಲ್ಲರೂ ಬಾಂಗ್ಲಾದವರು, ಆದ್ರೆ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಲೋನ್ ಸಿಗುತ್ತೆ, ಗಾಡಿ ಸಿಗುತ್ತೆ. ಕಿತ್ನಾ ಸಾಲ್ ಸೆ ಇದರ್ ಗಾಡಿ ಚಲಾ ರೇ? गाड़ी लिए 2 साल हो गया। 2 साल, 2 ವರ್ಷದಿಂದ ಗಾಡಿ ಓಡಿಸ್ತಿದ್ದಾನೆ. कोई भी पुलिस पकड़ा? अभी नया गाड़ी लिए ना, इसलिए नहीं पकड़ रहे हैं। पुराना गाड़ी तो पकड़ लेते हैं। 2 ವರ್ಷದಿಂದ ಅವನ್ ಗಾಡಿನ ಯಾರು ಹಿಡ್ದಿಲ್ಲ. ಹಿಂಗಿದೆ ಪರಿಸ್ಥಿತಿ. ಕರ್ನಾಟಕ ಸರ್ಕಾರ ನಿಮ್ ಕೈಲಾದ್ರೆ ನಡೆಸಿ, ಕೇಂದ್ರದ ಮೇಲೆ ಹಾಕೊಂಡ್ ಕುತ್ಕೋಬೇಡಿ. ನಿಮ್ ಕೈಲಾಗಲ್ಲ ಅಂದ್ರೆ ಹೇಳಿ, ಪ್ರತಿ ಮನೆಗೆ ನುಗ್ಗಿ ನಾವು ಬಾಂಗ್ಲಾದೇಶದವ್ರನ್ನ ಆಚೆಗೆ ಹಾಕ್ತಿವಿ. ಆಟ ಆಡ್ಕೊಂಡು ಕುಂತಿದ್ದೀರಿ ಆಧಾರ್ ಕಾರ್ಡ್ ಮಾಡ್ಕೊಟ್ಕೊಂಡು. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ, ದಯವಿಟ್ಟು ಕೂಡಲೇ ನೀವು ಕ್ರಮ ಜರುಗಿಸಬೇಕು. ಇಲ್ಲಿ ಬಾಂಗ್ಲಾವರು ನೆಲೆಸಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಲ್ಯಾಂಡ್ ಓನರ್ಸ್ಗಳೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೋಡು ಗ್ರಾಮಸ್ಥರಾಗ್ಲಿ, ಬಿಂಗಿಪುರ ಗ್ರಾಮಸ್ಥರಾಗ್ಲಿ, ಸುತ್ತಮುತ್ತ ಯಾವುದೇ ಗ್ರಾಮಸ್ಥರಾಗ್ಲಿ, ದಯಮಾಡಿ ಬಾಂಗ್ಲಾದೇಶಿಗರನ್ನ ಓಡಿಸ್ಬೇಕು ಅನ್ನೋದೇ ಎಲ್ಲರೂ ಛಲ ಇರ್ತದೆ. ದಯಮಾಡಿ, ಯಾಕಂದ್ರೆ ಸುತ್ತಮುತ್ತ ಆಗ್ತಾ ಇರೋ ಕಳ್ತನಗಳಾಗ್ಲಿ, ರಾಬರಿಗಳಾಗ್ಲಿ ಎಲ್ಲನೂ ಅವ್ರ ಕಡೆಯಿಂದ ಆಗ್ತಾ ಇದೆ. ಬಾಂಗ್ಲಾದೇಶದವ್ರದೇ ಪೂರ್ತಿ ಅವಳಿ ಅವ್ರದ್ದೇ. ಚಿಕ್ಕ ಮಕ್ಕಳು ಓಡಾಡೋಕ್ಕೂ ತುಂಬಾ ಬಾಧೆ ಆಗ್ತಾ ಇದೆ. ಒಂದು ಡಾಕ್ಯುಮೆಂಟ್ ನಮಗೆ ಇರೋದಿಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ ಅವ್ರಿಗೆ ಸಿಗ್ತಾ ಇದೆ. ಬಾಂಗ್ಲಾದಲ್ಲೇ ಆಗಲಿ ನಮ್ಮ ಹಿಂದೂಗಳಿಗೆ ಎಷ್ಟು ತೊಂದರೆ ಕೊಟ್ಟರು, ಆ ಥರ ಏನು ನಮ್ದು ತೊಂದರೆ ಏನು ಕೊಡ್ತಾ ಇಲ್ಲ. ಇಲ್ಲಿಂದ ಓಡಿಸ್ಬೇಕಷ್ಟೇ ಅವ್ರನ್ನ. ಮತ್ತೆ ಭಾರತ ದೇಶದಲ್ಲಿರೋದು ಡಾಕ್ಯುಮೆಂಟ್ ಇರೋದೆಲ್ಲ ಕ್ಯಾನ್ಸಲ್ ಮಾಡಬೇಕು. ಸೊ ಅವ್ರಿಗೆ ಸಪೋರ್ಟ್ ಮಾಡ್ತಾ ಐ ಡಿ ಕಾರ್ಡ್ಗಳು, ಆಧಾರ್ ಕಾರ್ಡ್ಗಳು ಯಾರು ಮಾಡ್ಕೊಡ್ತಾ ಇದ್ದಾರೆ? ಇವತ್ತು ಇಲ್ಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಂಡು ಇಲ್ಲಿ ಲೋಕಲ್ ಎಲ್ಲ ಫೆಸಿಲಿಟೀಸ್ಗಳನ್ನ ತಗೊಳ್ತಾ ಇದ್ದಾರೆ. ಇಲ್ಲಿಗೆ ಜಾತಿ ಗಣತಿ ಮಾಡಿ ಸರ್ವೆ ಮಾಡಿ ಹೋಗಿದ್ದಾರೆ. ಆದರೆ ಅವ್ರಿಗೆ ಗೊತ್ತಾಗಿಲ್ವ ಇವರು ಬಾಂಗ್ಲಾದವರು ಅಂತ. ಅವ್ರು ಖುದ್ವಾಗಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, 1,500 ಕೊಟ್ಟರೆ ನಾವು ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ ಅಂತ ಧೈರ್ಯವಾಗಿ ಅವನೇ ಹೇಳ್ತಿದ್ದಾನೆ. ಆದರೆ ನಾಚಿಕೆ ಆಗಬೇಕು ವ್ಯವಸ್ಥೆಗೆ, ಪೊಲೀಸ್ನವ್ರಿಗೆ, ಕಮಿಷನರ್ನವ್ರಿಗೆ, ಗೃಹ ಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಬೆಂಗಳೂರು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನು ನೀವಾಗಿ ವರ್ಗ ಹಾಕಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ಇದೇ ಕೆಲಸವನ್ನು ದಿನನಿತ್ಯವಾಗಿ ಮಾಡ್ತೀವಿ. ನಮಗೆ ಯಾವ ಬೇಸರವೂ ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ವರ್ಗ ಹಾಕೋದೇ ನಮ್ಮ ಕೆಲಸ. ಈ ಕೆಲಸವನ್ನು ನಾವು ಮಾಡ್ತೀವಿ. ಮನೆ ಮಾಲಕರಿಗೆ ಹೇಳೋದೇನಂದ್ರೆ, ದಯವಿಟ್ಟು ಇವ್ರನ್ನ ಚೆಕ್ ಮಾಡಿ ಮನೆ ಕೊಡಿ, ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಆಕ್ಷನ್ ತಗೋಬೇಕಾಗುತ್ತೆ. 100% ಲೋಕಲ್ ಲೀಡರ್ ಸಪೋರ್ಟ್ ಇರ್ಲಾರ್ದೆ ಅವ್ರ ಇಲೆಕ್ಷನ್ ಕಾರ್ಡ್ ಮಾಡ್ಕೊಳಕಾಗುತ್ತೇನ್ರಿ? ಅವ್ರಿಗೆ ಓಟ್ ಹಾಕ್ಬೇಕಲ್ಲ. ಅವರು ಇಲೆಕ್ಷನ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ, ಅವರಿಗೆ ಬ್ಯಾಂಕ್ ಲೋನ್ ಸಿಕ್ಕಿದೆ, ಗಾಡಿ ತೊಗೊಂಡಿದ್ದಾನ, ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಇದೆ ಅವರಿಗೆ. ನಮ್ಮ ಕನ್ನಡಿಗರಿಗೆ ಇಷ್ಟು ಸವಲತ್ತುಗಳು ಸಿಗಲ್ಲ. ಯಾಕಂದರೆ ಅವ್ನಿಗೆ ಸಿಕ್ಕಿದೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ, ಬ್ಯಾಂಕ್ ಅಕೌಂಟು ವಿತ್ ಲೋನ್ ತೊಗೊಂಡಿದ್ದಾನೆ. ಲೋನ್ ತೊಗೊಂಡು ತರಕಾರಿ ಬಿಸ್ನೆಸ್ ಮಾಡ್ತಿದ್ದಾನೆ. 2 ವರ್ಷ ಆಗಿದೆ ತೊಗೊಂಡವನು. 2 ವರ್ಷದಿಂದ ಮಡಿವಾಳ ಮಾರ್ಕೆಟ್ಗೆ ಅವನು ಮಿಡ್ ನೈಟಲ್ಲಿ ಹೋಗ್ತಾನಂತೆ, ಬೆಳಗಿನ ಜಾವ. ಹೊಸ ಗಾಡಿ ನಂದು, ಅದಕ್ಕೆ ಯಾರೂ ಹಿಡ್ದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಬಂದು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದಾನೆ. ಇಲ್ಲಿನ ಆಡಳಿತ ವ್ಯವಸ್ಥೆ ಎಷ್ಟು ಕೀಳ್ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ಇದನ್ನೆಲ್ಲ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಮಕ್ಕಳು ನಮ್ಮ ಹಿಂದೂಗಳಾಗಿ ಇಲ್ಲಿ ಉಳ್ಕೊಳ್ತಾರೆ ಮುಂದೆ ಅನ್ನೋದೇ ನನಗೆ ಅನುಮಾನ ಆಗ್ತಾ ಇದೆ. ತಳೀರು ಎಚ್ಚೆತ್ಕೊಳ್ಳಿ. ಮತ್ತು ಮನೆ ಓನರ್ಗಳು 1 ಸಲ 2 ಸಲ ವೆರಿಫಿಕೇಷನ್ ಮಾಡಿ ಮನೆಗಳನ್ನ ಕೊಡಿ. ಪೊಲೀಸ್ನವ್ರಿಗೆ ತಿಳಿಸಿ ಯಾರಿಗೆ ಮನೆ ಕೊಡ್ತಾ ಇದ್ದೀರಿ ಅಂತ ಗೊತ್ತಿರಲಿ. ಮುಂದಕ್ಕೆ ಇವತ್ತು 2,000 ಬಾಡಿಗೆ ನಿಮಗೆ ಬರ್ತಾ ಇರ್ಬೋದು, ನಾನು ಓನರ್ ಆಗಿರ್ಬೋದು, ನಾನು ಸತ್ತೋಗ್ತೀನಿ. ನನ್ನ ಮಕ್ಕಳು ಇದೇ ಥರ ಸೇಫ್ಟಿಯಾಗಿ ಇರ್ತಾರೆ ಅನ್ನೋದು ಯಾವುದು ಗ್ಯಾರಂಟಿ ಇಲ್ಲ ಆಗ. ಯಾಕಂದರೆ ಅವ್ರ ಮಕ್ಕಳು ಇಲ್ಲಿ ಹುಟ್ಟಿದ್ದಾರೆ, ಅವ್ರಿಗೆ ಭಾರತದ ಪೌರತ್ವ ಸಿಗುತ್ತೆ. ಆಧಾರ್ ಕಾರ್ಡ್, ಐ ಡಿ ಕಾರ್ಡ್ ಅವ್ರ ಅಪ್ಪ ಏನು ಮಾಡಿಸ್ಕೊಂಡಿದ್ದಾನೋ ಅಷ್ಟು ಅವ್ರ ಮಕ್ಳಿಗೂ ಸಿಗುತ್ತೆ. ಆಗ ಅವ್ನು ಭಾರತೀಯ ಆಗ್ತಾನೆ. ಬಂದಿರೋದು ಬಾಂಗ್ಲಾಯಿಂದ. ಅವ್ನು ಭಾರತೀಯ ಆದಮೇಲೆ ನಮ್ಮ ಮಕ್ಳು ಎಲ್ಲಿಗೆ ಹೋಗಬೇಕು?
ಕೇವಲ 1,000 2,000 ಆಸೆಗೋಸ್ಕರ ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ಕೊಡೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅಂತಂದರೆ ಇದೆಲ್ಲ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆ ತುಂಬ ಸಫರ್ ಮಾಡಬೇಕಾಗುತ್ತೆ. ಆ ಬಾಂಗ್ಲಾದೇಶದಿಂದ ಅವ್ರು ಅಲ್ಲಿಂದ ಕೊಲೆ ಮಾಡಿದಾರೋ ಮತ್ತೊಂದು ರೇಪ್ ಮಾಡಿದಾರೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಬಾರ್ಡ್ರಿಂದ ದಾಟ್ಕೊಂಡು ಇಲ್ಲಿ ಬಂದು ತುಂಬಾ ಚೆನ್ನಾಗಿದ್ದಾರೆ. ಹಿಂದೂಗಳು ಈ ವಿಚಾರದಲ್ಲಿ ಬಾಂಗ್ಲಾದೇಶದಲ್ಲಿ ಏನ್ ನಡೆದಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಬೇರೆ ಹಿಂದೂ ಧರ್ಮ ಅಂತ ಮಾತಾಡಿದವನಿಗೆ ಕೊಂದು ಇದು ಮಾಡಿದ್ದಾರೆ. ಇಲ್ಲಿ ಬಾಂಗ್ಲಾದವ್ರಿಗೆ ನೀವೆಲ್ಲ ಜೊತೆಗೆ ಇಷ್ಟೊಂದು ವ್ಯವಸ್ಥೆ ಕೊಡ್ತಾ ಇದ್ದೀರಾ ಇಲ್ಲಿ ಸುತ್ತಮುತ್ತದಲ್ಲಿರೋರು. ಅಂದ್ರೆ ಈಗ ನೀವು ಯಾರಿಗೆ ಇವರನ್ನ ಹ್ಯಾಂಡ್ ಓವರ್ ಮಾಡ್ತೀರಾ? ಮತ್ತೆ ಈಗ ನಾವು ಡಿಪಾರ್ಟ್ಮೆಂಟ್ಗೆ ಹ್ಯಾಂಡಲ್ ಮಾಡ್ತೇವೆ ಸರ್. ಮತ್ತೆ ಅವರಿಗೆ ಏನು ಯಾವುದೇ ರೀತಿಯಾಗಿ ನೀವು ಧಮಕಿ ಹಾಕಿ? ಇಲ್ಲ ನಾವು ಆ ಥರ ನಾವು ಯಾವಾಗಲೂ ಹಿಂದೂಗಳು, ನಾವು ಯಾವಾಗಲೂ ಶಾಂತಿ ದೂತರು, ಯಾರೇನು ಕೈ ಮುಟ್ಟಲ್ಲ. ಇವರು ಬಾಂಗ್ಲಾದವರು. ಬಟ್ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ, ಇಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ಪ್ಯಾನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಲೋನ್ ಸಿಕ್ಕಿದೆ ಸರ್, ನಮಗೆ ಲೋನ್ ಸಿಗಲ್ಲ. 4.5 ಲಕ್ಷ ಲೋನ್ ಸಿಕ್ಕಿದೆ. ಇಲ್ಲಿರೋರು ಎಲ್ಲರೂ ಬಾಂಗ್ಲಾದವರೇ ಸರ್. ಡೀಟೇಲ್ಸ್ ಒಂದು ನಿಮಿಷ ಹೇಳ್ತೀನಿ ಸರ್. ನೋಡಿ ಸರ್, ಇದು ಈಕೆ ಮಗು ಇದೆ. ಈಕೆ ಮಗು ಬಂದು ನಮ್ಮ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಜನನ ಆಗುತ್ತೆ. ಆಲ್ರೆಡಿ ಆ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಾಯ್ತು. ಆತ ಈಗ ಭಾರತದ ಪ್ರಜೆಯಾಗಿ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಾಯ್ತು ಸರ್. कर्नाटकदर नम परिस्थिति ಏನು सर हिंगाद्रे? ए पुलिस है बनेरघट्टा पुलिस जी, आप कहाँ का है? बांग्लादेश का। सभी बांग्लादेश का एक फैमिली है। ಇದೇ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದಿಂದ ಪ್ರತಿ ಮನೆಗೆ ಸರ್, ಪ್ರತಿ ಮನೆಗೆ ಬಂದು ಅವರು ಜಾತಿ ಗಣತಿ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ ಸರ್? ಸರ್ ಇವನ್ ಬಾಂಗ್ಲಾದ್ದು, ಇದು ಇವಂದೇ ಕಾರ್ಡು ಬಾಂಗ್ಲಾದು. ಇಲ್ಲಿಂದ ಅಲ್ಲಿಗೆ ಏನು ಬಿಸ್ನೆಸ್ ಮಾಡ್ತಾರೆ, ಏನು ಸೆಕ್ಯೂರಿಟಿ ಗೊತ್ತಿಲ್ಲ. ಇದಿಷ್ಟು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ದಯವಿಟ್ಟು ಇವ್ರದ್ದೆಲ್ಲರದನ್ನು ನಾವು ನಿಮಗೆ ಒಪ್ಪಿಸ್ತಾ ಇದ್ದೀವಿ. ದಯವಿಟ್ಟು ಇವ್ರ ಮೇಲೆ ನೀವು ಕ್ರಮ ಜರುಗಿಸಿ ನಮ್ಮ ಕರ್ನಾಟಕ, ನಮ್ಮ ನಾಡನ್ನು ಸುರಕ್ಷಿತವಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ಸರ್.